ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಶಿಲ್ಪವರ್ಣ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮೂರು ಕೋಟೆ ಬಿದನೂರು ಶಿವಪ್ಪ ನಾಯಕ ಕೋಟೆಯಲ್ಲಿದ್ದೀವಿ. ಅದು ಮಾರ್ನಿಂಗ್ ವೆದರಲ್ಲಂತೂ ಸಖತ್ತಾಗಿ ಕಾಣಿಸುತ್ತೆ ಕೋಟೆ. ಮಳೆ ಇಲ್ಲ ಅಂದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಬನ್ನಿ ಕೋಟೆಗೆ, ನಮ್ಮ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನೋಡ್ಬೋದು ಮುಂಭಾಗದಲ್ಲಿ ಯಾವ ಥರ ಕಲ್ಲಿಂದೇ ಗೋಡೆ ಇದೆ, ಅಂದರೆ ಯಾವ ಶತ್ರುಗಳು ಬಂದರೂ ದಾಟಕ್ಕಾಗಬಾರ್ದು ಆ ಥರ. ನೋಡಿ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ವರ್ಷದ್ದು ಆದರೂ ಕೂಡ ಈ ಕಲ್ಲಿನ ಗೋಡೆಗಳು ಇನ್ನೂ ಹಾಗೆ ಎರಡು ಕೋಟೆ ಸುತ್ತ ಕೂಡ ಹೀಗೆ ಇದೆ. ಆಮೇಲೆ ಇನ್ನೂ ಆಳ ಇತ್ತು ಅನ್ಸುತ್ತೆ. ಇವಾಗ ನೋಡಿ ಆ ಗೋಡೆ ಮೇಲಿನ ಒಂದು ಚಿಹ್ನೆ ಇದೆ ಅಲ್ಲ. ಹಾಕಿಟ್ಟಿದ್ದಾನೆ ನಾನು, ಹಾಗಾಗಿ ಈ ಕಡೆ ಎಂಟ್ರೆನ್ಸಿಂದ ಹೋಗೋಣ. ಮಳೆ ಬರ್ತಿದೆಯಲ್ಲ, ಹಾಗಾಗಿ ಬರೀ ನೀರೇ ಬರ್ತಾ ಇದೆ. ಸುತ್ತ ಕಲ್ಲಿಂದೆ ನೋಡಿ. ಹಿಂದಿನ ಕಾಲದಲ್ಲೆಲ್ಲ ಈಗಿನಷ್ಟು ಟೆಕ್ನಾಲಜಿ ಇಲ್ಲ ಅಂದ್ರೂ ಎಷ್ಟು ಚೆನ್ನಾಗಿ ಕಲ್ಲುಗಳನ್ನು ಹೆಂಗೆ ನೀಟಾಗಿದ ಚೆನ್ನಾಗಿ ನೋಡಿ ಜೋಡಿಸಿದ್ದಾರೆ. ಈಗಿನವ್ರಿಗೆ ಶಕ್ತಿ ಇಲ್ಲ, ಹಿಂದಿನವರಷ್ಟು ಎನರ್ಜಿ ಈಗಿನವ್ರಿಗಿಲ್ಲ. ಇದು ಹೊಸ ಬಾಗಿಲು ದೊಡ್ಡದು, ಮೊದಲು ಹಳೇದಿತ್ತು. ಅದು ಹೋಗಿದ್ದೆ ಅದು ಹೋದ ನಂತರ ಇದನ್ನು ಮಾಡಿ ನೋಡಿ. ಇದು ಒಂಥರ ಮಂಟಪ ಥರ ಎಷ್ಟು ಚೆನ್ನಾಗಿದೆ. ಎಂಟ್ರೆನ್ಸಲ್ಲಿ ಡೋರ್ ದಾಟಿದ ನಂತರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಕೋಟೆಗೆ ಹೋಗೋದೇನೋ ಖುಷಿ ಇರುತ್ತೆ. ನೋಡಿ ಎಷ್ಟು ಗ್ರೀನಾಗಿ ಕಾಣಿಸ್ತಾ ಇದೆ. ಮಳೆಗಾಲ ಟೈಮಿಗೆ ಬಂದಂತೂ ನಮ್ಮ ಕೋಟೆ ಒಂದು ಸ್ವರ್ಗ ಅಂತಲೇ ಹೇಳ್ಬೋದು. ನೋಡಿ ಈ ಕಡೆ ಬನ್ನಿ, ಇಲ್ಲೊಂದು ತೋರಿಸ್ತಾ ಇದ್ದೀನಿ. ಶಿವಪ್ಪ ನಾಯಕ ಕೋಟೆ ನಗರವ ಶ್ರೀ ವೆಂಕಟಪ್ಪ ನಾಯಕ ಶಕ 1505 ಮತ್ತು ರಾಜ್ಯ ವಿಸ್ತರಣೆಯ ಸಂದರ್ಭದಲ್ಲಿ ಹೊನ್ನೆ ಕಂಬಳಿ ಅರಸರಿಂದ ಗೆದ್ದುಕೊಂಡಿದ್ದಾಗಿ ಅದ್ರ ಬಗ್ಗೆ ಒಂದು ದಕ್ಷಿಣ ಮಳೆ ಇಲ್ಲ, ನೀವು ಯಾರಾದರೂ ಕೊಲ್ಲೂರು ರೂಟಲ್ಲಿ ಹೋಗ್ತಿದ್ರೆ ಈ ಕೋಟೆಗೆ ಒಂದ್ಸಲ ವಿಸಿಟ್ ಮಾಡಿ ನೋಡಿ. ಆದರೆ ನಾನು ಹೇಳ್ತೀನಿ, ಇಷ್ಟು ಮಳೆ ಬಂದರೂ ಈ ಥರ ಕೊಳ ಥರ ಇದೆ, ತುಂಬಲ್ಲ ಇದು. ಯಾಕಂದರೆ ಅದನ್ನು ಹೋಗುತ್ತೆ ಅನಿಸುತ್ತೆ ನೀರು ಅಡಿಭಾಗದಲ್ಲಿ ಅಲ್ವಾ. ಇಲ್ಲಾಂದರೆ ಇಷ್ಟು ಮಳೆಗೆ ತುಂಬಬೇಕಿತ್ತಲ್ವ, ಅದು ಆ ಹಂತಕ್ಕಷ್ಟೇ ಇರುತ್ತೆ. ನೋಡಿ ಆ ಕಡೆನೂ ಅಷ್ಟೇ ನೆಲ ಕಾಣಿಸುತ್ತೆ ನೋಡಿ. ನೋಡಿ ಹೆಂಗಿದೆ. ಬನ್ನಿ, ಈ ಕಡೆಯಿಂದ ಎಂಟ್ರೆನ್ಸ್ ಕೂಡ ಇದೆ, ಇಲ್ಲಿ ಹೋಗ್ಬೋದು. ಎಲ್ಲರೂ ಹೋಗಬೇಡಿ, ಮತ್ತು ಯಾರಾದರೂ ಕೊಳಕ್ಕೆ ಬಿದ್ದರೆ ನನ್ನ ಸಂಬಂಧ ಇಲ್ಲ. ನಾನು ವಿಡಿಯೋ ನೋಡಿ ಹೋಗಿ ನೋಡಿ. ಈ ಕಡೆಯಿಂದ ಹಿಂಗೆ ಹೋಗ್ಬೋದು. ನಿಧಾನಕ್ಕೆ ಬನ್ನಿ. ಹೋಗಲ್ಲಪ್ಪ ಬೇಡ, ಎಲ್ಲಿ ನೋಡಿ ಫ್ರೆಂಡ್ಸ್, ಈ ಕಡೆಯಿಂದ ಬನ್ನಿ. ಇಲ್ಲಿ ಕೆಳಗೆ ಹೋಗಿ ಅಡ್ಡಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ಕೊಳ. ಈ ಥರ ಎಂಟ್ರೆನ್ಸ್ ಇದೆ, ಹಿಂಗೆ ಬರ್ಬೋದು ಕೊಳಕ್ಕೆ. ಗಟ್ಟಿ ಮುಟ್ಟಾಗಿದೆ. ಹಿಂದಿನ ಕಾಲದವರೆಲ್ಲ ಇವಾಗಿನಷ್ಟು ಟೆಕ್ನಾಲಜಿ ಇಲ್ಲ ಅಂದ್ರೂ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅನ್ನೋದು ನಿಜವಾಗ್ಲೂ ಗ್ರೇಟ್.
ಕಲ್ಲೆಲ್ಲ ಎಷ್ಟು ಗಟ್ಟಿಯಾಗಿದೆ. ಹೋಗೋಣ ವಾಪಸ್ ಕೊಳದಿಂದ. ಯಾರು ಕೊಳಕ್ಕೆ ಇಳಿಬೇಡಿ, ನಮ್ಮ ಥರ ನಾವು ಆ ಎಂಟ್ರೆನ್ಸಿಗೆ ಹೋಗೋಣ. ಆ ಎಂಟ್ರೆನ್ಸ್ ಇದು, ಈ ಎಂಟ್ರೆನ್ಸಿಗೆ ರಿಟರ್ನ್ ಬರ್ತಾ ಬರೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಅವಾಗಿನ ಕಾಲದ್ದು ಸ್ವಲ್ಪ ಗಟ್ಟಿ, ಎಷ್ಟು ಗಟ್ಟಿ. ಹೊಸ ಎಂಟ್ರೆನ್ಸ್ ತೋರಿಸ್ತೀವಿ. ಸಾಮಾನ್ಯವಾಗಿ ಎಲ್ಲ ಬಂದವರು ಆ ಕಡೆಯಿಂದ ಇವಾಗ ಅಂದರೆ ಬಿದ್ದು ಹೋಗ್ಬಿಟ್ಟಿತ್ತಲ್ಲ ಆ ಕಲ್ಲೆಲ್ಲ, ತುಂಬ ಮಳೆ ಬಿದ್ದು ಹೋದಾಗ ಹೊಸದಾಗಿ ಆ ಥರ ಕಟ್ಟಿದ್ದಾರೆ. ನಾವು ಮಾರ್ನಿಂಗ್ ಬಂದ್ರೂ ಎಷ್ಟು ಜನ ಇದ್ದಾರೆ. ಇವತ್ತು ಸಂಡೇ ಅಲ್ವಾ, ಹಂಗಾಗಿ ತುಂಬ ಜನ ಇರ್ತಾರೆ. ವೀಕೆಂಡ್ಗಳಲ್ಲಿ ಬಂದರೆ ಜನ ಜಾಸ್ತಿ. ನೋಡಿ, ಇದು ಕೋಟೆಯ ಈಗ ನಂದು ಬಲಭಾಗಕ್ಕೆ, ಕೋಟೆ ಬಲಭಾಗಕ್ಕೆ ಈ ಕಡೆ ಬಂದರೆ ಅಂದರೆ ಎಂಟ್ರೆನ್ಸ್ ಬರ್ತಾ ಎರಡು ಸೈಡಿಗೆ ಮೇಲೆ ಬಂದರೆ ನೋಡಿ ಎಷ್ಟು ಚೆನ್ನಾಗಿದೆ, ಸಖತ್ತಾಗಿದೆ. ಇಡೀ ಕೋಟೆನೇ ಒಂಥರ ಹಸಿರು ಹಾಸ್ದಂಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಗಿರಿಯಣ್ಣನ ಆಟ ನೋಡಿ, ಮೇಲ್ಗಡೆ ಆ ಕಡೆ ನೋಡಿ ಸಖತ್ತಾಗಿ ಕಾಣಿಸ್ತಾ ಇದೆ. ದರ್ಬಾರ್ ಹಾಲ್ ಪಕ್ಕಕ್ಕೆ ಹೋಗುತ್ತೆ. ಇಲ್ಲಿ ನೋಡಿ, ಇಲ್ಲೊಂದು ತೋರಿಸ್ತೀನಿ ನಿಮಗೆ. ಈ ಥರ ಕಂಡಿಗಳಿದಾವೆ ಇಲ್ಲೆಲ್ಲ ನೋಡಿ. ಇದೆಲ್ಲ ನಮ್ಗೆ ಅನ್ಸುತ್ತೆ ಶತ್ರುಗಳೆಲ್ಲ ಬಂದರೆ ಅಲ್ವಾ. ಈ ಕಡೆ ನೋಡಿ, ಆ ಕಡೆ ಕಾಣಿಸುತ್ತೆ. ಶತ್ರುಗಳೆಲ್ಲ ಬಂದರೆ ಗೊತ್ತಾಗಲಿ ಅಂತೇಳಿ ಈ ಥರ ಕಂಡಿಗಳನ್ನು ಮಾಡಿದ್ದಾರೆ ಅನ್ಸುತ್ತೆ. ಆ ಕಡೆ ಕಾಣಿಸುತ್ತೆ ನೋಡಿ, ಹೊರಗಡೆ ನೋಡಿ. ಈ ಥರ ಮಧ್ಯೆ ಎಲ್ಲ ಕಡೆ ಇದೆ ನೋಡಿ, ಎಲ್ಲ ಕಡೆ. ಹೀಗೆ ಮೇಲೆ ಹೋಗೋಣ. ಇಲ್ಲೆಲ್ಲ ಕಡೆನೂ ಇದೆ ಅದೇ ಥರ. ಬೆಳಗ್ಗೆ ನೋಡಿ ಆ ಕಡೆ ನಮ್ಮೂರಂತಾರೆ ಮಳೆಗಾಲ ಆದರೆ ಸ್ವರ್ಗ. ಮಳೆ ಆದರೆ ಏನಂತೆ, ಮಳೆ 24 ತಾಸು ಬರ್ತಿರುತ್ತೆ, ಅದು ಒಂಥರ ಸ್ವರ್ಗ. ಈ ಕಡೆಯಿಂದ ನೋಡ್ರೆ ತೋಟ ಎಲ್ಲ ಕಾಣಿಸುತ್ತೆ. ಎಂಟ್ರೆನ್ಸ್ ಕಾಣಿಸುತ್ತೆ. ಸಾಮಾನ್ಯವಾಗಿ ಈ ಕಡೆಯಿಂದ ಯಾರು ಜಾಸ್ತಿ ಹೋಗಲ್ಲ, ಆ ಕಡೆ ಎಂಟ್ರೆನ್ಸ್ ಈ ಕಡೆಯಿಂದ ಹೋಗ್ತಾ ಇದ್ದೀವಿ. ಆ ಕಡೆ ಆದರೆ ಯಾವಾಗಲೂ ಹೋಗ್ತೀವಲ್ಲ, ಹಂಗಾಗಿ ಈ ಕಡೆಯಿಂದ ಬರ್ತೀವಿ. ಗದ್ದೆ ಮಧ್ಯೆ ತೋಟ. ಗಾಡಿಗಂತ ಸುತ್ತ ಟಾಪಲ್ಲಿ ಇಲ್ಲಿಂದ ಹೆಂಗೆ ಕಾಣಿಸ್ತಾ ಇದೆ, ಸಖತ್ತಾಗಿದ್ದಾರೆ ನೋಡಿ. ಅಲ್ಲೆಲ್ಲ ಮೇಲೆ ಹತ್ತಿದ್ದಾರೆ. ಮನೆ ಹಿಂಗೆ ಸುತ್ತ ಕೋಟೆನ ಇದು ನೋಡಿ. ಮುಳ್ಳಹಣ್ಣಿನ ಗಿಡ ಎಷ್ಟು ಬಂದರೆ ಮುಳ್ಳಹಣ್ಣಿನ ಕೆರೆ ಅಂತೂ ಆಲ್ಮೋಸ್ಟ್ ಫುಲ್ ಆಗಿಬಿಟ್ಟಿದೆ. ಮಳೆ ಜಾಸ್ತಿ ಈ ಸಲ ಮೇಯಿಂದನೇ ಬರೋಲ್ಲ, ಹಂಗಾಗಿ ಹೈಸ್ಕೂಲ್ ಇದು, ಹೊಸ ಹೈಸ್ಕೂಲ್ ಇದು.
ಜಾಗದಲ್ಲಿ ಈಶ್ವರ ದೇವಸ್ಥಾನ ನೋಡಿ ಹಿಂಗೆ ಕಾಣಿಸ್ತಾ ಇದೆ. ನಮ್ಮೂರು ದೇವಸ್ಥಾನ. ಆಮೇಲೆ ಆ ಕಡೆ ಕಾಣಿಸೋದು ಕಾಳಿಕಾಂಬ ದೇವಸ್ಥಾನ. ಗೋಲ್ಡ್ ಕಲರ್ ಕಾಣಿಸ್ತಿದೆ. ಮಾರ್ನಿಂಗ್ ಲೈಟ್ಸ್ ಈ ಕಡೆ ನೋಡಿ ಇವತ್ತು ಗದ್ದೆ ನೆಟ್ಟಿ ಇದೆ. ಈ ಸೈಡ್ ನೋಡಿ ಈ ಕಡೆ ಕೂಡ ಇದಿದೆ ಗದ್ದೆ. ಇದೆಲ್ಲ ನಮ್ಮೂರು. ಅಷ್ಟು ಈ ಟಾಪ್ ಅಲ್ಲಿಂದ ನೋಡಿದ್ರೆ ಇಡೀ ನಮ್ಮೂರೇ ಕಾಣಿಸುತ್ತೆ ಫುಲ್. ಆಚೆ ತಿರುಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದು ದರ್ಬಾರ್ ಹಾಲ್. ಅದು ಆ ಕಡೆ ಕಾಣಿಸ್ತಿದೆಯಲ್ಲ ಅದು ದರ್ಬಾರ್ ಹಾಲ್ ಅಂತ. ರಾಜರ ದರ್ಬಾರ್ ಹಾಲ್. ದರ್ಬಾರ್ ಮಾಡ್ತಿದ್ರಲ್ಲ ಕುತ್ಕೊಂಡು. ಇದು ಆ ಕಾಲದಲ್ಲಿ ತುಂಬಾನೇ ಚೆನ್ನಾಗಿತ್ತು ಅನ್ಸುತ್ತೆ. ಬಟ್ ಇವಾಗ ಕಾಲಕ್ರಮೇಣ ಒಂದಿಷ್ಟು ಹಾಳಾಗಿದೆ. ಇದೆಲ್ಲ ನೋಡಿ ಇದು ಕೆಳಗೆ ಬಿದ್ದಿತ್ತು. ಈಗ ಹೊಸದಾಗಿ ಕಟ್ಟಿದ್ದಾರೆ ಇದನ್ನ. ಇದು ಬಿದ್ದು ಬಿತ್ತು ಒಂದು ಪಾರ್ಟ್ಸ್ ಇಷ್ಟು ಹೊಸದಾಗಿ. ಇದು ವಾಯ್ಸ್ ಕ್ಯಾಚ್ ಆಗುತ್ತೆ ಅದ್ರಲ್ಲಿ ಆಗುತ್ತೆ. ಅಲ್ಲಿ ಲಾಸ್ಟ್ ಕಾಣಿಸೋದು ಇಲ್ಲಿ ಸುರಂಗ ಇದೆಯಂತೆ ನೋಡಿ. ಓಪನ್ ಇದೆ. ಇಲ್ಲಿ ಸುರಂಗ ಇದೆ ಅಂತ ಹೇಳ್ತಿದ್ರು ಈ ಭಾಗದಲ್ಲಿ. ಸುರಂಗ ಇಲ್ಲ ಕಡೆ ಮುಚ್ಕೊಂಡಿದ್ದು ಕಡೆನು ಗೋಡೆಗಳಲ್ಲಿ ಈ ತರದ್ದೇ ಇದೆ. ಬನ್ನಿ ಬನ್ನಿ ನೋಡಿ ಚೆನ್ನಾಗಿದೆ. ಇಲ್ಲಿ ನಿಂತ್ಕೊಂಡು ಊರೆಲ್ಲ ನೋಡ್ಬೋದು. ಯಾವ ಥರ ಹಿಂದಿನ ಕಾಲದಲ್ಲಿ ಎಷ್ಟು ಕಲ್ಲಿಂದನೇ ಎಲ್ಲ ಟೆಕ್ನಾಲಜಿ ಅಲ್ವಾ. ಈ ಟೆಕ್ನಾಲಜಿ ಇಡೀ ನಮ್ಮೂರಲ್ಲಿ ಒಂದೊಂದು ಸೈಡನ್ನು ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮೂರು.
ಮಾಡ್ಕೊಳ್ಳೋಕ್ಕೆ ತುಂಬ ಜನ ಬರ್ತಾರೆ. ಈ ಕಡೆ ತಿರುಗಿ. ನಮ್ಮನೆ ಇಲ್ಲಿಂದ ನನ್ನ ಮಗಳು ಯಾವಾಗ್ಲೂ ಕೋಟೆಗೆ ಅಪ್ಪನ ಜೊತೆ ಬಂದರೆ ಇಲ್ಲಿ ಕರಿತಿದ್ಲು. ನಮ್ಮನೆ ಹೊರಗೆ ನಿಂತ್ಕೊಳ್ಳಿ ಕಟ್ಟೆ ಮೇಲೆ ಕರಿತೀನಿ ಅಮ್ಮ. ನಮ್ಮನೆ ಕರೆಕ್ಟ್ ಕಟ್ಟೆ ಕಾಣಿಸುತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್, ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ನಮ್ಮನೆ. ಅಲ್ಲಿ ಹೊರಗಡೆ ಅಲ್ಲಿ ಕುತ್ಕೊಂಡು ಕರಿತಿದ್ಲು. ನೋಡಿ ಫ್ರೆಂಡ್ಸ್, ರತ್ನ ಪಕ್ಷಿ ಇದು ನೋಡ್ರೆ ಸ್ವೀಟ್ ಸಿಗತ್ತೆ ಅಂತಿದ್ವಿ ನಾವು ಸಣ್ಣ ಇರ್ಬೇಕಾದ್ರೆ. ಈಗಲೂ ಅಂತೀವಿ. ಸ್ಟಾರ್ಟಿಂಗ್ ತೋರಿಸಿದ್ದು ಆ ಎಂಟ್ರೆನ್ಸು, ಇದು ಕೋಟೆದು ಈ ಎಂಟ್ರೆನ್ಸು. ಅಂದರೆ ಎದುರುಗಡೆಯಿಂದ ಬಂದು ಇದು ಬಾವಿ. ಇದು ನಾನು ಸ್ಟಾರ್ಟಿಂಗೆಲ್ಲ ಬಂದಾಗ ಈ ಬಾವಿ ಹಾಗೆ ಇತ್ತು, ಇವಾಗೆಲ್ಲ ಕಟ್ಟೆ ಕಟ್ಟಿದ್ದಾರೆ. ಇದ್ರ ಮಧ್ಯೆ ಬಾವಿ ಇದೆ. ಹೀಗೆ ಈ ಥರ ಒಂದು ರೌಂಡ್ ಇದೆ. ಕೋಟೆ ಎಲ್ಲ ಬರ್ತದೆ. ಅದು ನೋಡಿ ಕೋಟೆ ಆಂಜನೇಯ. ಇಲ್ಲಿ ದೀಪ ಆಗುತ್ತೆ, ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಮಾಡ್ತಾರೆ. ಜೈ ಆಂಜನೇಯ. ದರ್ಬಾರ್ ಹಾಲಿಗೆ ದರ್ಬಾರ್ ಹಾಲ್ ಇಲ್ಲಿದೆ. ದಿಸ್ ಈಸ್ ದ ಸ್ಟೇಟ್ ಆಫ್ ದರ್ಬಾರ್ ಹಾಲ್. 1645ರಿಂದ 1768 ಸ್ಟೇಟ್ ಇದೆ ದರ್ಬಾರ್ ಹಾಲ್ ಅಂತ. ಮನೆಗೆ ಹೋಗೋದೀಗ. ಮೇಯಲು ಬಂದ ಹಕ್ಕಿಗಳು ಇಂಥ ಗ್ರೀನರಿ ಆರಾಮಾಗಿ. ಇವಾಗ ಓಪನ್ ಮಾಡಿದ್ವಿ. ಓಕೆನಾ? ಬನ್ನಿ. ಅವಾಗ ಆಡೋರಿಂದ ಹೋಗಿದ್ವಿ. ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ವಿಡಿಯೋ ನೋಡ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.